ಅಲ್ಲಿ ಏನಂತಂದ್ರೆ ಸರ್, ಈ ಕಲ್ಲು ಗಣಿಗಾರಿಕೆ ಅಲ್ಲಿಂದ ವಸೂಲಿ ಮಾಡಿ ಭಾಳಷ್ಟು ಕಡೆಗಳಿಂದ ವಸೂಲಿ ಮಾಡಿ 3 ಕೋಟಿ ಸಂಗ್ರಹ ಮಾಡಿ ಆ ಗ್ಯಾರಂಟಿ ಯೋಜನೆ ಸಮಾವೇಶ ಮಾಡಿದ್ದಾರೆ ಸರ್. ಅದರ ಸ್ವತಃ ಇವರು ನೋಡ್ರಿ, ಈಗ ಯಾವುದೇ ಗುತ್ತಿಗೆದಾರರು 13% ಇಲ್ಲಾರ್ದೇ ಯಾರಿಗೂ ಎಲ್ ಒ ಸಿ ಕೊಡಲಾಗ 13%. ಇವ್ರು ನಮಗೆ ಏನೋ ಒಬ್ಬ ಮುಂದೆ ತಳಗಿಂದೆಲ್ಲ ಬೇರೆ ಅದು 50%ಗೆ ಬಂದು ನಿಲ್ತದೆ. ನಮಗೆ 40% ಬಿ ಜೆ ಪಿಯವರು ಮಾಡ್ಯಾರತ್ತಲ್ಲ, ಇದು 50% ಸರ್ಕಾರ ಆಗೈತೆ. ಭ್ರಷ್ಟಾಚಾರ ಅಂತರೂ ವ್ಯಾಪಕ ಭ್ರಷ್ಟಾಚಾರ ನಡೆದ. ಇದು BBMP ಬೆಂಗಳೂರಿನಲ್ಲಿ, ಅಲ್ಲಿ ಗುತ್ತಿಗೆದಾರರು ಕರ್ನಾಟಕದಲ್ಲಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳಕತ್ತಾರೆ. ಎಷ್ಟೋ ಗುತ್ತಿಗೆದಾರರು ಮನೆ ಮಠ ಮಾರಿ ಎಲ್ಲಿ ಏನು ಹೊರಗಿನ ಸಾಹುಕಾರಿ ಸಾಲ ಅಂತಂದಿದ್ರು ಅದು ಬಡ್ಡಿ ತುಂಬುದಾಗ್ತಾಯಿಲ್ಲ. ಇಷ್ಟು ಕರ್ನಾಟಕದಲ್ಲಿ ದಯನೀಯ ಪರಿಸ್ಥಿತಿ ಇದು ಗುತ್ತಿಗೆದಾರ. ಇವ್ರು ಭ್ರಷ್ಟಾಚಾರ ಅಂತರೂ ಹೇಳ್ತಾರೆ. ನಮ್ಮ ಗುತ್ತಿಗೆದಾರರು ಭಾಳ ಮಂದಿ ಹೇಳ್ತಾರೆ ಸರ್, ಇದನ್ನು ನೋಡಿದ್ರೆ BJP ಭಾಳ ಚಲೋ ಅಂತ ಹೇಳ್ತಾರೆ, ವಿಜೇಂದ್ರ ಭಾಳ ಚಲೋ ಇದ್ದ ಅಂತ ಹೇಳ್ತಾರೆ.